ಇವತ್ತಿನ ವಿಡಿಯೋದಲ್ಲಿ ನನ್ನ ತಂಗಿ ಮಗಳ ನಾಮಕರಣವನ್ನ ಪಾರ್ಟಿ ಹಾಲಲ್ಲಿ ಯಾವ ರೀತಿಯಾಗಿ ಮಾಡಿದ್ವಿ ಏನು ಅಂತ ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ. ಪಾರ್ಟ್ 1 ವಿಡಿಯೋ ನೋಡಿಲ್ಲ ಅಂದ್ರೆ ಖಂಡಿತವಾಗಿ ಒಮ್ಮೆ ನೋಡಿ, ಅದನ್ನ ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರ್ತೀನಿ. ಮೊದಲಿಗೆ ಬಂದವರಿಗೆ ಕೊಡಬೇಕು ಅಂತ ಈ ರೀತಿಯಾಗಿ ಬಾಕ್ಸ್ ಗಳನ್ನ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ. ನೋಡ್ತಾ ಇರ್ಬೋದು, ಬಾಕ್ಸ್ ತುಂಬಾನೇ ಚೆನ್ನಾಗಿತ್ತು ಅಲ್ವಾ. ಈಗ ಇದನ್ನ ಈ ರೀತಿಯಾಗಿ ಸ್ವಲ್ಪ ಅಕ್ಕಿ ಮತ್ತು ಸ್ವೀಟ್ ಅನ್ನ ಇಟ್ಬಿಟ್ಟು ಪ್ಯಾಕ್ ಮಾಡಿ ಇಡ್ತಾ ಇದೀವಿ. ಅರಿಶಿನ ಕುಂಕುಮವನ್ನೆಲ್ಲ ಹಾಕಿ ನಂತರ ಈಗ ಇದನ್ನ ಒಂದು ಬ್ಯಾಗ್ ಮೇಲೆ ಹಾಕಿ ಪ್ಯಾಕ್ ಮಾಡಿದೆ. ನಂತರ ಪಾಪಗೆ ಒಂದು ಗಿಫ್ಟ್ ಕೊಡೋಣ ಅಂತ ಅಂದ್ಬಿಟ್ಟು ಒಂದು ಬೆಳ್ಳಿ ಸರವನ್ನ ಪರ್ಚೇಸ್ ಮಾಡಿದೆ. ಅದಾದ್ಮೇಲೆ ಒಂದು ಬ್ಯಾಂಗಲ್ ಅನ್ನು ಸಹ ಪರ್ಚೇಸ್ ಮಾಡ್ಕೊಂಡೆ. ಈಗ ನೋಡ್ತಾ ಇರ್ಬೋದು, ನಾವು ನಾಮಕರಣಕ್ಕೆ ಹೋಗೋಣ ಅಂತ ಈ ರೀತಿಯಾಗಿ ನಾನು ಸ್ಯಾರಿಯನ್ನ ಉಟ್ಕೊಂಡು ರೆಡಿ ಆಗಿದ್ದೀನಿ. ಅದಾದ್ಮೇಲೆ ನನ್ನ ಮಗಳಿಗೂ ಸಹ ರೆಡಿಯಾಗಿ ಬಂದು ನಂತರ ನಮ್ಮ ಹಸ್ಬೆಂಡ್ ಸಹ ರೆಡಿ ಆಗಿದ್ರು. ನನ್ನ ಮಗಳಿಂದ ಮತ್ತೆ ನಮ್ಮ ಹಸ್ಬೆಂಡ್ ಇಬ್ಬರು ಟ್ರಿಮ್ಮಿಂಗ್ ಆಗಿದ್ರು. ಸೊ ಅದಾದ್ಮೇಲೆ ನಾವು ಗಾಡಿಯಲ್ಲಿ ಬಸ್ ಸ್ಟಾಪ್ಗೆ ಹೋಗ್ತಾ ಇದೀವಿ. ಅಲ್ಲಿ ಗಾಡಿಯನ್ನ ಪಾರ್ಕ್ ಮಾಡಿ ಬಸ್ ಅನ್ನ ಹತ್ಕೊಂಡು ತುಮಕೂರಿಗೆ ಹೋಗ್ತಾ ಇದೀವಿ. ಇನ್ನು ನಿಮ್ಮ ಚಾನೆಲ್ ನಲ್ಲಿ ಸುಮಾರು ಲಾಗ್ಸ್ ಗಳನ್ನ ಅಪ್ಲೋಡ್ ಮಾಡಿದೀನಿ, ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ. ನಂತರ ಅಲ್ಲಿ ಬಸ್ ಸ್ಟಾಪ್ ನಲ್ಲಿ ಇಳ್ಕೊಂಡು ಪಾರ್ಟಿ ನಡೆಯುವಂತಹ ಜಾಗಕ್ಕೆ ಆಟೋದಲ್ಲಿ ಬಂದ್ವಿ. ಆಲ್ರೆಡಿ ನಾವು ಬರೋಷ್ಟರಲ್ಲಿ ಎಲ್ಲ ಡೆಕೋರೇಷನ್ ಎಲ್ಲ ಮುಗ್ದೋಗ್ಬಿಟ್ಟಿತ್ತು. ಇನ್ನು ನಿಮ್ಮ ಚಾನೆಲ್ ನಲ್ಲಿ ಸುಮಾರು ಕುಕಿಂಗ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ, ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಈಗ ಪಾರ್ಟಿ ಹಾಲ್ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀನಿ. ನಾವು ಸ್ವಲ್ಪ ಮನೆಯೊಳಗಿದ್ದಿಂದ ಸ್ವಲ್ಪ ಬೇಗನೆ ಹೋಗಿದ್ವಿ, ಇನ್ನು ಯಾರು ಬಂದಿರ್ಲಿಲ್ಲ. ಅದಾದ್ಮೇಲೆ ನಮ್ಮ ಹಸ್ಬೆಂಡ್ ಮತ್ತೆ ನನ್ನ ತಂಗಿ ಹಸ್ಬೆಂಡ್ ಇಬ್ಬರು ಎಲ್ಲ ಹೊರಗಡೆ ಹೋಗ್ಬಿಟ್ಟು ಬಂದ್ರು. ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಅಷ್ಟರಲ್ಲಾಗ್ಲೇ ಸ್ಟೇಜ್ ಎಲ್ಲ ಡೆಕೋರೇಷನ್ ಆಗಿತ್ತು. ಮತ್ತೆ ನಮ್ಮ ಅಕ್ಕ ಮತ್ತು ಭಾವನು ಬಂದಿದ್ರು. ಅದಾದ್ಮೇಲೆ ನನ್ನ ತಮ್ಮನ ಹೆಂಡತಿ ಬಂದ್ರು. ಮತ್ತೆ ನಮ್ಮ ಮಕ್ಕಳೆಲ್ಲ ಫುಲ್ ಫೋಟೋಶೂಟ್ ತಗೊಂತಾ ಇದ್ರು. ಇನ್ನು ಸಹ ಟೈಮ್ ಇದೆಯಿಂದ ಎಲ್ಲ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ನಿಂತ್ಕೊಂಡು ಹರಟೆ ಹೊಡಿತಾ ಇದ್ವಿ. ಅದಾದ್ಮೇಲೆ ನಾನು ನಮ್ಮ ಅಕ್ಕ ಮತ್ತೆ ನನ್ನ ತಂಗಿ ಎಲ್ಲರನ್ನು ಒಂದು ಫೋಟೋಗಳನ್ನ ತೆಗೆಸ್ಕೊಂಡ್ವಿ. ನೋಡ್ತಾ ಇರ್ಬೋದು, ನನ್ನ ಮಗಳು ಮತ್ತೆ ನನ್ನ ತಂಗಿ ಮಕ್ಕಳು ಎಲ್ಲ ಸಹ ಚೆನ್ನಾಗಿ ಫೋಟೋ ಶೂಟ್ ಮಾಡಿಸ್ಕೊಂತ ಇದ್ರು. ಅದಾದ್ಮೇಲೆ ನನ್ನ ತಂಗಿ ಹಸ್ಬೆಂಡ್ ಸಹ ರೆಡಿ ಆಗುವಾಗ ಅವರು ಫೋಟೋ ಶೂಟ್ ಮಾಡಿಸ್ಕೊಂಡ್ರು. ನಾವು ಈ ರೀತಿಯಾಗಿ ಎಲ್ಲರೂ ಫ್ಯಾಮಿಲಿ ಫೋಟೋಗಳನ್ನ ತೆಗೆಸ್ಕೊಂಡ್ವಿ, ಗ್ರೂಪ್ ಫೋಟೋಗಳನ್ನೆಲ್ಲ. ಅದಾದ್ಮೇಲೆ ಕೂತು ಬೇಜಾರಾಯ್ತು. ಅಲ್ಲೇ ಪಕ್ಕದಲ್ಲಿದ್ದಂತ ಹೋಟ್ಲಿಗೆ ಹೋಗಿ ಮಕ್ಕಳೆಲ್ಲ ಜ್ಯೂಸ್ ಬೇಕು ಅಂತಂದ್ರು. ಮತ್ತೆ ನಾವು ಸಹ ಕಾಫಿ ಟೀ ಕುಡಿಬೇಕು ಅನ್ನಿಸ್ತು, ಹಾಗಾಗಿ ತಿಂಡಿ ತಿನ್ಕೊಂಡು ಕಾಫಿ ಟೀ ಎಲ್ಲ ಕುಡ್ಕೊಂಡ್ ಬಂದ್ವಿ. ಅಷ್ಟರಲ್ಲಿ ಪಾಪನು ಸಹ ರೆಡಿ ಆಗಿದ್ಲು. ಅವಳಿಗೂ ಸಹ ಕೆಲವೊಂದು ಫೋಟೋ ಶೂಟ್ ಗಳನ್ನ ಮಾಡಿಸಿದ್ವಿ. ಅದಾದ್ಮೇಲೆ ಇಲ್ಲಿ ನಾಮಕರಣ ಶಾಸ್ತ್ರ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ. ಎಲ್ಲ ಸೋದರತೆಗಳು ನಾಮಕರಣ ಮಾಡ್ಬೇಕು ಅಂದ್ರೆ, ಸೊ ಹಾಗಾಗಿ ಎಲ್ಲಾ ಸೋದರತೆಗಳನ್ನು ಮೇಲೆ ಬಂದು ನಿಂತಿದ್ರು. ನಾವುಗಳು ಸಹ ತುಂಬಾ ದಿನ ಆದ್ಮೇಲೆ ಈ ರೀತಿಯಾಗಿ ಫಂಕ್ಷನ್ ಗಳಲ್ಲಿ ಸಿಗೋದ್ರಿಂದ ಅಲ್ಲಿ ಸ್ಟೇಜ್ ಮೇಲೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ಅಷ್ಟರಲ್ಲಿ ನಾವು ಸ್ವಲ್ಪ ಟೈಮ್ ಸಿಕ್ತು ಅಂತ ಮಾತಾಡ್ತಾ ಇದ್ವಿ. ನೋಡ್ತಾ ಇರ್ಬೋದು, ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದಾರೆ. ಒಬ್ಬೊಬ್ರದ್ದು ಮನೆ ಕಡೆ ಒಂದೊಂದ್ ತರ ಶಾಸ್ತ್ರ ಇರುತ್ತೆ. ಇವ್ರ ಮನೆ ಕಡೆ ಈ ರೀತಿಯಾಗಿ ಶಾಸ್ತ್ರ ಇತ್ತು.
ಈ ರೀತಿಯಾಗಿ ಮೊದಲಿಗೆ ಒಂದು ಗುಂಡ್ಕಲ್ಲಿಗೆ ಈ ರೀತಿಯಾಗಿ ರೆಡಿ ಮಾಡಿ ಅದನ್ನ ತೊಟ್ಲ ಹತ್ರ ಇಟ್ಟು ಪೂಜೆ ಮಾಡ್ತಾರೆ. ಈಗ ನೀವು ನೋಡ್ತಿರುವಂತಹ ವಿಡಿಯೋ ಪೂರ್ತಿಯಾಗಿ ಅವ್ರ ಕಡೆ ಯಾವ ರೀತಿಯಾಗಿ ನಾಮಕರಣ ಮಾಡಿದ್ರು ಅಂತ. ಇದು ನನ್ನ ತಂಗಿ ಹಸ್ಬೆಂಡ್ ಅವರ ಮಾವ ಆಗ್ಬೇಕು. ಅವರು ಹೇಳ್ಕೊಡ್ತಾ ಇದ್ರು, ಆ ರೀತಿಯಾಗಿ ಮಾಡ್ತಾ ಇದ್ರು ಪೂಜೆಯನ್ನು. ನಿಮ್ ಕಡೆನೂ ಇದೇ ರೀತಿಯಾಗಿ ಮಾಡ್ತೀರಾ ನಾಮಕರಣ, ಇಲ್ಲ ಯಾವ ರೀತಿಯಾಗಿ ಮಾಡ್ತೀರಾ ಕಮೆಂಟ್ ಮೂಲಕ ತಿಳಿಸಿ. ನಮ್ ಸೈಡ್ ಸಹ ಇದೇ ರೀತಿಯಾಗಿ ಮಾಡ್ತೀವಿ, ಬಟ್ ಸ್ವಲ್ಪ ಚೇಂಜ್ ಇರುತ್ತೆ ಅಷ್ಟೇನೆ. ಈ ರೀತಿಯಾಗಿ ಮೊದಲಿಗೆ ತೊಟ್ಲಿಗೆಲ್ಲ ಪೂಜೆ ಮಾಡ್ಕೊಳ್ತಾ ಇದೀವಿ. ಮೊದಲಿಗೆ ನಾವು ಮಗುನ ತೊಟ್ಲಿಗೆ ಹಾಕಕ್ಕಿಂತ ಮುಂಚೆ ಈ ರೀತಿಯಾಗಿ ಗುಂಡ್ಕಲ್ಲಿಗೆ ಪೂಜೆ ಮಾಡಿ ಅದಾದ ನಂತರವಷ್ಟೇ ನಾವು ಮಗುನ ಹಾಕೋದು. ಅವರು ಮೊದಲಿಗೆ ನಮ್ಮ ದೇವರ ಹತ್ರ ಹೋಗಿ ಪೂಜೆ ಮಾಡ್ಕೊಂಡು ಅಲ್ಲಿ ಹೆಸರು ಇಟ್ಕೊಂಡು ಬಂದು ನಂತರ ಈ ರೀತಿಯಾಗಿ ಅವ್ರಿಗೆ ಬೇಕಾದವ್ರನ್ನಷ್ಟೇ ಕರ್ಕೊಂಡು ಈ ರೀತಿಯಾಗಿ ಒಂದು ಪಾರ್ಟಿ ಆದ್ಮೇಲೆ ಫಂಕ್ಷನ್ ಅನ್ನ ಇಟ್ಕೊಂಡಿದ್ರು, ನಾಮಕರಣ ಫಂಕ್ಷನ್ ಅನ್ನ. ఏడుకొండలవాడ వెంకటరమణ గోవింద, ఆపద్బాంధవనాథ రక్షక గోవింద, వట్టికాసులవాడ గోవింద, శ్రీ ನರಸಿಂಹಸ್ವಾಮಿ ಪಾದಾಲ ಗೋವಿಂದ. ಈ ರೀತಿಯಾಗಿ ಅವರು ಪೂರ್ತಿಯಾಗಿ ಎಲ್ಲ ಪೂಜೆಯನ್ನ ಮುಗಿಸಿ ಎಲ್ಲರಿಗೂ ಸಹ ಮಂಗಳಾರತಿಯನ್ನ ಕೊಟ್ಟರು. ಅದಾದ್ಮೇಲೆ ಅರಿಶಿನ ಕುಂಕುಮವನ್ನೆಲ್ಲ ಕೊಟ್ರು. ಮೊದ್ಲಿಗೆ ತೊಟ್ಲಿಗೆ ಮಗುನ ಹಾಕಕ್ಕಿಂತ ಮುಂಚೆ ಈ ರೀತಿಯಾಗಿ ಗುಂಡ್ಕಲ್ಲನ್ನ ತೊಟ್ಲಿಂದ ಕೆಳಗಡೆಗೆ ಈ ರೀತಿಯಾಗಿ 3 ಸಲ ತೆಗೆದು ಮೇಲೆ ಎತ್ತಿ ಈ ರೀತಿಯಾಗಿ ಮಾಡ್ಕೊಂಡ್ರು. ಈ ರೀತಿಯಾಗಿ 5 ಜನ ಅತ್ತೆಯರು ಸೇರಿ ಮಾಡಿದ್ರು. ನೋಡ್ತಾ ಇರ್ಬೋದು, ಅಲ್ಲಿ ತೊಟ್ಲ ಹತ್ರ 5 ಜನ ಅತ್ತೆಯರು ನಿಂತಿದ್ರು. ನಂತರ ಅದನ್ನ ಸ್ವಲ್ಪ ಹೊತ್ತು ತೊಟ್ಲಲ್ಲಿ ಇಟ್ಟು ತೊಟ್ಲನ್ನ ತೂಗಿ ಅದಾದ್ಮೇಲೆ ಅದನ್ನ ಕೆಳಗಡೆ ಇಟ್ರು. ನೋಡ್ತಾ ಇರ್ಬೋದು, ಅಷ್ಟರಲ್ಲಾಗ್ಲೇ ಒಬ್ಬೊಬ್ಬರೇ ಬರ್ತಾ ಇದ್ರು ಫಂಕ್ಷನ್ಗೆ.
ನಂತರ ಪಾಪುಗೆ ಹಾರ ಹಾಕಕ್ ಹೋದ್ರು, ಪಾಪ ಹಾಕಿಸ್ಕೊಂತ ಇರ್ಲಿಲ್ಲ, ತುಂಬಾನೇ ಅಳ್ತಾ ಇದ್ಲು. ಅದಾದ್ಮೇಲೆ ಅವಳನ್ನ ಹಾರ ಹಾಕಿ ನಂತರ ಅವಳನ್ನು ಸಹ ಅದೇ ರೀತಿಯಾಗಿನೇ ಮೇಲಿಂದ ಕೆಳಗಡೆ ಈ ರೀತಿಯಾಗಿ ಹತ್ತಿದಿರು ಎತ್ಕೊಂಡು ಈ ರೀತಿಯಾಗಿ ತೊಟ್ಲು ಶಾಸ್ತ್ರವನ್ನ ಮಾಡಿದ್ರು ಮೊದಲಿಗೆ. ನಂತರ ಅವಳನ್ನ ಕೈನಲ್ಲಿ ತೊಟ್ಲಲ್ಲಿ ಹಾಕಿ ಈ ರೀತಿಯಾಗಿ ಹತ್ತಿದಿರು ಸೇರ್ಕೊಂಡು ಪಾಪುವನ್ನ ತೂಗಿದ್ರು. ನೋಡ್ತಾ ಇರ್ಬೋದು ಪಾಪು ಎಷ್ಟು ಅಳ್ತಾ ಇದ್ದಾಳೆ ಅಂತ. ಅವಳನ್ನ ಮಾತಾಡಿಸ್ಕೊಂಡು ಮೈಂಡ್ ಡೈವರ್ಟ್ ಮಾಡ್ಕೊಳ್ತಾ ಇದ್ವಿ. ಅದಾದ್ಮೇಲೆ ಪಾಪು ಹೆಸರನ್ನ 3 ಸರಿ ಕೂಗೋದಕ್ಕೆ ಹೇಳಿದ್ರು ಕಿವಿಲಿ. ನಂತರ ಅವರು ಸರ್ಪ್ರೈಸ್ ಆಗಿ ಪಾಪು ಹೆಸರನ್ನ ರಿವೀಲ್ ಮಾಡ್ತಾ ಇದ್ರು. ಸೊ ಎಲ್ಲರೂ ಸಹ ಸರ್ಪ್ರೈಸ್ ಗೆ ವೇಟ್ ಮಾಡ್ತಾ ಇದ್ರು. ಇದರ ವಿಡಿಯೋನ ನಾನು ಪೂರ್ತಿಯಾಗಿ ಆಲ್ರೆಡಿ ಫೈನಲ್ ಆಗಿ ಶಿರೀಕ್ಷಾ ಅಂತ ಒಂದು ನೇಮ್ ಅನ್ನ ಮಗುಗೆ ಇಟ್ರು. ಸೊ ಅದಲ್ಲದೆ ಈ ರೀತಿಯಾಗೂ ಸಹ ನೇಮ್ ಅನ್ನ ರಿವೀಲ್ ಮಾಡಿದ್ರು. ಸ್ಟೇಜ್ ಮೇಲೆ ಬರೀ ಅವರ ಅಪ್ಪ ಅಮ್ಮ ಮಕ್ಕಳು ಮತ್ತೆ ಅವ್ರ ಅಮ್ಮಂದ್ರು ಸಹ ಹೋಗಿದ್ರು. ಮಕ್ಕಳಿಗೆ ಸಹ ತುಂಬಾನೇ ಖುಷಿ ಅಲ್ವಾ ಈ ರೀತಿ ಎಲ್ಲ ಹೋಗೋದಕ್ಕೆ. ಸೊ ಅವರಷ್ಟೇ ಹೋಗಿ ನಿಂತ್ಕೊಂಡು ಈ ರೀತಿಯಾಗಿ ಫೈನಲ್ ಆಗಿ ಮತ್ತೊಂದ್ಸರಿ ನೇಮ್ ಅನ್ನ ರಿವೀಲ್ ಮಾಡಿದ್ರು. ಅದಾದ್ಮೇಲೆ ಸ್ಟೇಜ್ ಮೇಲೆ ಒಬ್ಬೊಬ್ರೆ ಈ ರೀತಿಯಾಗಿ ಹೋಗಿ ಫೋಟೋಗಳನ್ನ ತೆಗೆಸ್ಕೊಂಡ್ವಿ. ನಮ್ಮತ್ತೆ ಮತ್ತೆ ನಮ್ಮ ನಾದಿನಿ ಸಹ ಬಂದಿದ್ರು ಫಂಕ್ಷನ್ಗೆ. ಸೊ ನಾವು ಎಲ್ಲಾರು ಫ್ಯಾಮಿಲಿ ಸಹ ಒಂದು ಗ್ರೂಪ್ ಫೋಟೋನ ತೆಗೆಸ್ಕೊಂಡ್ವಿ. ಪಾಪು ತುಂಬಾನೇ ಅಳ್ತಾ ಇದ್ಲು. ಸೊ ಹಾಗಾಗಿ ಅವಳನ್ನ ಕರ್ಕೊಂಡೋಗಿ ರೂಮ್ ನಲ್ಲಿ ಮಲಗಿಸಿದ್ರು. ನೋಡ್ತಾ ಇರ್ಬೋದು ಇಲ್ಲಿ ಸುಮಾರು ಜನ ಬಂದಿದ್ರು. ಇಲ್ಲಿ ಹಾಗೇನೆ ಒಬ್ಬೊಬ್ಬರನ್ನೇ ಫ್ಯಾಮಿಲಿ ಜೊತೆಗೆ ಕೆಲವೊಂದು ಫೋಟೋಗಳನ್ನ ತೆಗೆಸ್ಕೊಂಡ್ವಿ. ತಾವು ತಂದಿರುವಂತಹ ಗಿಫ್ಟ್ ಗಳನ್ನ ಕೊಟ್ಟು ಪಾಪು ಇರ್ಲಿಲ್ಲ. ಸೊ ಹಾಗಾಗಿ ಆಮೇಲೆ ಸ್ವಲ್ಪ ಹೊದ್ಬಿಟ್ಟು ಕರ್ಕೊಂಡ್ ಬಂದ್ರು. ಅಂದ್ರೂ ತುಂಬಾ ಅಳ್ತಾ ಇದ್ಲು. ನೋಡ್ತಾ ಇರ್ಬೋದು ಇಲ್ಲಿ ಕೆಲವೊಂದು ಫೋಟೋಗಳನ್ನ ಅಪ್ಲೋಡ್ ಮಾಡಿದೀನಿ. ಅದಾದ್ಮೇಲೆ ಎಲ್ಲ ಫೈನಲಿ ಊಟಕ್ಕೆ ಹೋಗೋಣ ಅಂತ ಎಲ್ಲ ಊಟ ಮಾಡೋದಕ್ಕೆ ಹೋದ್ವಿ. ಅದಾದ್ಮೇಲೆ ಎಲ್ಲಾರು ಒಬ್ಬೊಬ್ರೆ ಹೋಗ್ಲಿಕ್ಕೆ ಶುರು ಮಾಡಿದ್ರು ಫಂಕ್ಷನ್ ಮುಗಿಸ್ಕೊಂಡು. ಅವ್ರಿಗೆಲ್ಲ ಬಾಯ್ ಹೇಳೋಣ ಅಂತ ನಾವು ಸಹ ಹೊರಗಡೆ ಬಂದು ನಿಂತ್ಕೊಂಡು ಒಬ್ಬೊಬ್ರಿಗೆ ಬಾಯ್ ಹೇಳ್ತಾ ಇದೀವಿ. ಹೋಗೋಕ್ಕಿಂತ ಮುಂಚೆ ಕೆಲವೊಂದು ಗ್ರೂಪ್ ಫೋಟೋಗಳನ್ನ ತೆಗೆಸ್ಕೊಂಡು ಅದಾದ್ಮೇಲೆ ನನ್ನ ತಮ್ಮನೂ ಸಹ ಹೊರಟಿದ್ದ, ಅವನಿಗೂ ಸಹ ಬಾಯ್ ಹೇಳಿದ್ವಿ. ಅದಾದ್ಮೇಲೆ ಇವರಿಂದ ಕೆಲವು ರಿಲೇಟಿವ್ಸ್ ಮತ್ತೆ ನನ್ನ ತಂಗಿ ಫ್ರೆಂಡ್ಸ್ ಎಲ್ಲ ಬಂದಿದ್ರು. ಅವ್ರ ಜೊತೆನೂ ಸಹ ಮಾತಾಡಿ ಕೆಲವು ಫೋಟೋಗಳನ್ನ ತೆಗೆಸ್ಕೊಂಡೆ. ಇವರು ನಮ್ಮ ತಂಗಿ ವಾರ್ಗಿತ್ತಿ ಆಗ್ಬೇಕು. ಅವ್ರ ಜೊತೆ ಕೆಲವೊಂದು ಫೋಟೋಗಳನ್ನ ತೆಗೆಸ್ಕೊಂಡು ಈ ರೀತಿಯಾಗಿ ನಾವು ನಮ್ಮ ರಿಲೇಟಿವ್ಸ್ ಜೊತೆ ಕೆಲವೊಂದು ಫೋಟೋಗಳನ್ನ ತೆಗೆಸ್ಕೊಂಡು ನಂತರ ಅವರು ಸಹ ಹೊರಟಿದ್ರು. ನಾವು ಸಹ ಅಷ್ಟರಲ್ಲಿ ಡ್ರೆಸ್ ಅನ್ನ ಚೇಂಜ್ ಮಾಡಿ ಈ ರೀತಿಯಾಗಿ ನಾವು ಸಹ ಊರಿಗೆ ಹೊರಟ್ವಿ. ಈ ರೀತಿಯಾಗಿ ಫೈನಲ್ ಆಗಿ ನಮ್ಮ ತಂಗಿ ಮಗಳ ನಾಮಕರಣವನ್ನ ನಡೆಸಿದ್ವಿ.
ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋ ಹೇಗ್ ಬಂತು ಹೇಗಿತ್ತು ಅಂತ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಚಾನೆಲ್ ನಲ್ಲಿ ಇರುವಂತಹ ಎಲ್ಲಾ ವಿಡಿಯೋಗಳನ್ನ ನೋಡಿ ನಮ್ಗೆ ಸಪೋರ್ಟ್ ಮಾಡಿ. ಅದಲ್ಲದೆ ಈ ವಿಡಿಯೋ ಹೇಗ್ ಬಂತು, ನಿಮ್ಗೆ ಇಷ್ಟ ಆಯ್ತಾ ಏನು ಅಂತ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ನಮ್ಮ ಚಾನೆಲ್ ಅನ್ನ ಸಪೋರ್ಟ್ ಮಾಡಿ. ಎಲ್ಲರಿಗೂ ಥ್ಯಾಂಕ್ ಯು.